ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಗಡ ಕುಕಿಂಗ್ ಬ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ಕುರಿ ಮಟನ್ ಸಾಂಬಾರು. ಇವತ್ತು ನಾನು ಮಾಡ್ತಿರುವ ಮಟನ್ ಸಾಂಬಾರು ತುಂಬಾ ಈಸಿ ಇದೆ. ಅಡುಗೆ ಮಾಡೋರು ಬರ್ದೇ ಇರೋ ಸಹ ಈ ಸಾಂಬಾರನ್ನ ಮಾಡ್ಕೋಬಹುದು. ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್. 10 ನಿಮಿಷ ಟೈಮ್ ಇತ್ತು ಅಂದ್ರೆ ಪಟಪಟ ಅಂತ ಈ ಸಾಂಬಾರನ್ನ ಮಾಡ್ಕೋಬಹುದು. ತುಂಬಾ ಈಸಿ ಇದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುನ್ನ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮಟನ್ ಸಾರು ಮಾಡೋದಕ್ಕೆ ಇಲ್ಲಿ ನಾನು 1.5 kg ಆಗೋಷ್ಟು ಕುರಿ ಮಟನ್ನ ತೊಗೊಂಡಿದ್ದೀನಿ. 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಸೋರಕ ಜಾಲರದಲ್ಲಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ನೀಟಾಗಿ ಬಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೋರಕ ಜಾಲರದಲ್ಲಿ ಇಟ್ಕೊಂಡಿದ್ದೀನಿ. 1.5 kg ಮಟನ್ಗೆ ಮಸಾಲೆ ನೋಡ್ಕೊಳ್ಳೋದಾದರೆ 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. 1.5 ಇಂಚ್ ಆಗೋಷ್ಟು ಶುಂಠಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ. ಹಸಿ ಕೊಬ್ಬರಿ ಹಾಕಿದರೆ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ. ಆದಷ್ಟು ಸ್ವಲ್ಪ ಬಲ್ತಿರೋದನ್ನ ಹಾಕಬೇಕು. ಅರ್ಧ ಇಡೀ ಕೊತ್ತಂಬರಿ, ಅರ್ಧ ಇಡೀ ಪುದೀನ, ದಪ್ಪ ಗಾತ್ರದ ಒಂದು ಈರುಳ್ಳಿ, ಮೀಡಿಯಂ ಸೈಜು ಒಂದು ಟೊಮೊಟೊನಷ್ಟೇ ಜಾಸ್ತಿ ಹಾಕಿದರೆ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ. ಹಂಗಾಗಿ ಗರಂ ಮಸಾಲ ಐಟಮ್ ನೋಡ್ಕೊಳ್ಳೋದಾದರೆ 1.5 ಇಂಚ್ ಆಗುವಷ್ಟು ಚಕ್ಕೆ, 1 ಏಲಕ್ಕಿ, 8 ರಿಂದ 10 ಲವಂಗ, 1 ಮರಾಠ ಮಗ್ಗು, ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಸ್ವಲ್ಪ ಕಲ್ಲುವು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬಿಸಿ ಆದಮೇಲೆ ಈ ಗರಂ ಮಸಾಲ ಐಟಮ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಉಟ್ಕೊಳ್ಳೋದು ಬೇಡ. ಈ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮಗ್ಗು, ಕಾಳುಮೆಣಸು ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಇದರಲ್ಲೇ 1 ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಸ್ವಲ್ಪ ಕಲ್ಲು ಹಾಕ್ಕೊಂಡು ಇದನ್ನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇಷ್ಟೇ ನಾನು ಉಟ್ಕೊಳ್ಳೋದು. ಗರಂ ಮಸಾಲ ಐಟಮ್ ಮಾತ್ರ ಉಟ್ಕೊಳ್ತೀನಿ. ಮಿಕ್ಕಿರೋ ಐಟಮ್ ಎಲ್ಲ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಅದನ್ನೆಲ್ಲ ಹಾಗೇ ರುಬ್ಕೊಳ್ತೀನಿ. ಈಗ ಇದಾಗಿದೆ. ಈಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಅದೇ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಂ ಸೈಜು 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಟನ್ ಹಾಕ್ಕೊಳ್ಳೋಣ. 1.5 kg ಮಟನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ವಲ್ವ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದರಲ್ಲೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಇದನ್ನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಯಲ್ಲೇ ಕಡಿಮೆ ಅಂದ್ರೂ ಒಂದು 10 ರಿಂದ 12 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಮಟನ್ ಅಂದರೆ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ. ಹಂಗಾಗಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ರುಚಿಯಾಗಿ ಸಾಂಬಾರಾಗುತ್ತೆ. ಇದಾಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡು ಇಟ್ಕೊಂಡಿದ್ವಲ್ವ ಚಕ್ಕೆ, ಲವಂಗ, ಗಸಗಸೆ, ಮೆಣಸನ್ನ ಅದನ್ನ ಹಾಕೊಳ್ಳೋಣ. ಇದರಲ್ಲೇ ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ. ಆದಷ್ಟು ಒಣ ಕೊಬ್ಬರಿನ ಬಳಸ್ರಿ, ಸಾಂಬಾರು ರುಚಿ ಹೆಚ್ಚಾಗುತ್ತೆ. ಇದನ್ನು ಫಸ್ಟು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ಇದರಲ್ಲೇ ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಧನಿಯಾ ಪೌಡ್ರು ಮತ್ತು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೋಬೇಕು. ಈ ಕಡೆ ಸುಮಾರು ಒಂದು 1/4 ಗಂಟೆಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೆ ಮಟನ್ನ. ಈ ರೀತಿ ಹುರ್ಕೊಳ್ಳೋದ್ರಿಂದ ಮಟನ್ನು ಸ್ವಲ್ಪನೂ ಸ್ಮೆಲ್ ಇರಲ್ಲ. ಸಾಮಾನ್ಯವಾಗಿ ಮಟನ್ ಅಂದರೆ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ. ಮಕ್ಕಳು ತಿನ್ನೋದಿಲ್ಲ. ಹಂಗಾಗಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ. ಸ್ವಲ್ಪನೂ ಸ್ಮೆಲ್ ಬರಲ್ಲ. ಹಂಗಾಗಿ ಚೆನ್ನಾಗಿ ಹುರ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕ್ಕೊಳ್ಳೋಣ. ಖಾರ ಹಾಕ್ಕೊಂಡು ಈಗ ನಮಗೆ ಸಾಂಬಾರು ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ 4 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ, 4 ವಿಸಲಾಗಿ ವಿಸಲ್ ತಣ್ಣಗಾಗಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ. ಮಟನ್ ಏನು ಚೆನ್ನಾಗಿ ಬೆಂದಿದೆ. ಆದರೆ ಮಟನ್ಗೆ ಉಪ್ಪು ಖಾರ ಹಿಡ್ದಿರಲ್ಲ ಮತ್ತು ಸಾಂಬಾರು ತಿಕ್ನೆಸ್ ಬಂದಿರಲ್ಲ. ನೀರು ಥರ ಇರುತ್ತೆ. ಹಂಗಾಗಿ ನಾವೆಷ್ಟೇ ವಿಸಲ್ ಕೂಗಿಸಿದ್ರು ಮಟನ್ ಎಷ್ಟೇ ಬೆಂದ್ರೂ ಓಪನ್ ಮಾಡಿಬಿಟ್ಟು ಕುಕ್ಕರ್ನ ಒಂದು 5 ನಿಮಿಷಗಳ ಕಾಲ ಸ್ಟವ್ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಆಗ ಸಾಂಬಾರು ತಿಕ್ನೆಸ್ ಬಂದು ಮಟನ್ಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸಾಂಬಾರು ಟೇಸ್ಟೂ ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡ್ಗೆ, ಅವಳು ನಾನ್ ವೆಜ್ ಏನೂ ತಿನ್ನಲ್ಲ. ಹಂಗಾಗಿ ಅವಳಿಗೋಸ್ಕರ ಬದನೆಕಾಯಿ, ಟೊಮೊಟೊ ಸುಟ್ಬಿಟ್ಟು ಕೈಗೊಜ್ಜು ಮಾಡ್ತಾಯಿದ್ವಿ. ಈ ಕೈಗೊಜ್ಜು ಮುಂದೆ ಮಟನ್ ಸಾರು ಏನೂ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಅವಳಿಗೆ ಗೊಜ್ಜು, ಮುದ್ದೆ ಮತ್ತು ಪಾಯಸ
ಇಲ್ಲಿ ಬಂದರೆ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳು ನಾನ್ ವೆಜ್ ಏನು ತಿನ್ನಲ್ಲ, ಹಂಗಾಗಿ ಅವಳೊಬ್ಳಿಗೋಸ್ಕರ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿಟ್ಟಿದ್ದೀನಿ. ಇಲ್ಲಿ ಬಂದರೆ ಚಿಕನ್ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಮಕ್ಕಳು ಮಟನ್ ತಿನ್ನಲ್ಲ ಅಂದರು, ಹಂಗಾಗಿ ಅವ್ರಿಗೋಸ್ಕರ ಸ್ವಲ್ಪ ಚಿಕನ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ದೀನಿ. ನೋಡಿ, ಮಟನ್ ಸಾಂಬಾರು ರೆಡಿಯಾಗಿದೆ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಮಟನ್ಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಸಾಂಬಾರು ತಿಕ್ನೆಸ್ ಬಂದಿದೆ, ಚೆನ್ನಾಗಿದೆ. ಈ ಕಡೆ ಬಂದರೆ ಮುದ್ದೆಗಿಟ್ಟಿದ್ದೀನಿ. ಇಲ್ಲಿ ಬಂದರೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೆಳಿಗ್ಗೆ ಮಾಡಿದ್ದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಇಲ್ಲಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ನೋಡಿದ್ರಲ್ವಾ, ಕುರಿ ಮಟನ್ ಸಾಂಬಾರು ತುಂಬ ಈಸಿಯಾಗಿ ರುಚಿಯಾಗಿ ಯಾವ ರೀತಿ ಮಾಡೋದಂತ. ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರಂತೂ. ಇವತ್ತು ನಮ್ಮನೆ ಹೆಣ್ಮಗಳು, ಅವ್ರ ಮಕ್ಕಳು, ಅವ್ರ ಯಜಮಾನ್ರು, ಹಾಗೆ ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಊಟಕ್ಕೆ ಬಂದಿದ್ರು ಮನೆಗೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲಿ ಇವತ್ತು ನಮ್ಮ ಚಿಕ್ಕಪ್ಪ ಅಂತೂ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಮಟನ್ ಸಾಂಬಾರನ್ನ ಊಟ ಮಾಡಿದ್ದು. ಅವ್ರು ಹೇಳಿದ್ರು, ಈ ರೀತಿ ಸಾಂಬಾರನ್ನ ನಾನು ಯಾರ ಮನೇಲಿ ಊಟ ಮಾಡಿಲ್ಲಮ್ಮ, ಅಷ್ಟು ರುಚಿಯಾಗಿ ಬಂದಿತ್ತು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ಯಾರಾದರೂ ಮನೆಗೆ ಬಂದಾಗ ಚೆನ್ನಾಗಾದ್ರೆ ಖುಷಿ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅಪರೂಪಕ್ಕೊಂದ್ಸಲ ಬಂದಿರ್ತಾರೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನಾನು ಮಾಡಿರುವ ಮಟನ್ ಸಾರ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. 2 ದಿನ 3 ದಿನ ಇಟ್ಟರು ಸಾಂಬಾರ್ ಟೇಸ್ಟು ಹಾಳಾಗಲ್ಲ. ಬಿಸಿ ಮಾಡಿದಷ್ಟು ಈ ಸಾಂಬಾರ್ ರುಚಿ ಹೆಚ್ಚುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.